ಬಹಳ ದೊಡ್ಡ ಒಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ವಕೀಲರ ಸಂಘ ಚಿಕ್ಕಬಳ್ಳಾಪುರ, ಸ್ಕೂಲ್ ಆಫ್ ಲಾ ರಾಮಯ್ಯ, ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವಿವಾಹ ಮುಕ್ತ ಅಭಿಯಾನ ಹಾಗೂ ಜನಸ್ಪಂದನ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಟಿಜಿ ಶಿವಶಂಕರೇಗೌಡ ನೆರವೇರಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರು ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಅವರು ಮಾತನಾಡಿ, ಹದಿಹರೆಯದ ಮಕ್ಕಳಲ್ಲಿ ತಿಳುವಳಿಕೆಯ ಕೊರತೆಯೋ ಅಥವಾ ಅವರಲ್ಲಿ ಸ್ತ್ರೀಲಿಂಗದ ಮೇಲೆ ಇರುವ ಅತಿಯಾದ ಆಕರ್ಷಣೆಯಿಂದಲೋ ಹದಿಹರೆಯದ ಮಕ್ಕಳಲ್ಲಿ ಪ್ರೀತಿ ಪ್ರೇಮ ಹಾದಿ ಹಿಡಿದು ಬಾಲ್ಯ ವಿವಾಹಗಳು ಹೆಚ್ಚಾಗುತ್ತಿವೆ. ಈ ಕಾರಣದಿಂದಾಗಿ ಜೈಲುಗಳಲ್ಲಿ ಪೋಕ್ಸೋ ಪ್ರಕರಣದ ಕೈದಿಗಳೇ ತುಂಬಿ ಹೋಗಿದ್ದಾರೆ. ಈ ಸಣ್ಣ ಕಾರಣಗಳೇ ಒಂದು ಹೆಣ್ಣು ಮಗು ಕುಟುಂಬಕ್ಕೆ ದೂರವಾಗಿ ಜೀವನ ಹಾಳು ಮಾಡಿಕೊಂಡ್ರೆ ಗಂಡು ಮಕ್ಕಳು 10-20 ವರ್ಷಗಳ ಕಾಲ ಸೆರೆವಾಸ ಅನುಭವಿಸಬೇಕಾಗುತ್ತದೆ ಎಂದರು. ಇನ್ನೊಂದು ಇದರ ವೈರುಧ್ಯ ಏನಂತಂದ್ರೆ, ಇವತ್ತು ನಾವು ಜೈಲಿನಲ್ಲಿ ಹೋಗಿ ನೋಡಿದ್ರೆ ಸುಮಾರು 80% ಯಾರು ಕೈದಿಗಳಿದ್ದಾರೆ ಅವರೆಲ್ಲ ಈ ಪೋಕ್ಸೋ ಕೇಸ್ ಎಲೋಪ್ ಆಗ್ತಾರೆ, ಓಡಿ ಹೋಗ್ತಾರೆ. ಲವ್ ಕೇಸು ಮಕ್ಕಳಿಗೆ ನಾವು ಅದನ್ನ ತಿಳಿ ಹೇಳಬೇಕಾಗಿತ್ತು. ಇವತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. 80% ಕೈದಿಗಳು 19, 20, 21 ವರ್ಷದ ಹುಡುಗರು. ನಾವು ಆಲೋಚನೆ ಮಾಡಬೇಕು, ಆ ಹುಡುಗ ಮುಂದೆ ಬಹುಶಃ ಈ ದೇಶದ ಆಸ್ತಿ ಆಗುವ ಸಾಧ್ಯತೆ ಇದ್ದಿರ್ಬೋದು. ಸೈಂಟಿಸ್ಟ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು. ಬಟ್ ಒಂದು ಅಪರಾಧ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಬೇಲ್ ಸಿಗೋದಿಲ್ಲ. ಬೇಗನೆ ಶಿಕ್ಷೆ ಆದರೆ 10 ವರ್ಷ 20 ವರ್ಷ ಜೈಲು ಶಿಕ್ಷೆ ಇದೆ. ಸೊ ಎಷ್ಟೋ ಜೀವನ, ಎಷ್ಟೋ ಹುಡುಗರ ಜೀವನ ಹಾಳಾಗ್ತದೆ. ಇವಳಿಂದಾಗಿ ಜೈಲಿಗೆ ಹೋಗಿದ್ದಾನೆ ಅನ್ನುವ ಒಂದು ಅವರಿಗೆ ಭಾವನೆ. ಸೊ ಆ ಮಗು 16-17 ವರ್ಷದಲ್ಲೇ ತಾಯಿ ಆಗ್ತಾಳೆ, ಗರ್ಭಿಣಿ ಆಗ್ತಾಳೆ, ಮಗುವನ್ನು ಹಡಿತಾಳೆ. ನೋಡೋರಿಲ್ಲ, ಕೇಳೋರಿಲ್ಲ. ಎಷ್ಟೋ ಸಾವಿರ ಪ್ರಕರಣಗಳು. ಒಟ್ಟು ನನ್ನ ಅಂಕಿ ಸಂಖ್ಯೆ ಪ್ರಕಾರ ನಮ್ಮ ರಾಜ್ಯದ 7528 ಪ್ರಕರಣಗಳಿದ್ದಾವೆ. ಸೊ ಇದ್ರ ಬಗ್ಗೆ ತಂದೆ ತಾಯಿಗಳಾಗಿ, ಸಮಾಜದಲ್ಲಿ ಹಿರಿಯರಾಗಿ ಮತ್ತು ಶಾಲಾ ಪ್ರಾಧ್ಯಾಪಕರಾಗಿ, ನ್ಯಾಯಾಧೀಶರಾಗಿ, ಪೊಲೀಸರಾಗಿ ಇದೆಲ್ಲ ನಮ್ಮ ಕರ್ತವ್ಯ. ಅಂತಹವರಿಗೆ ನಾವು ತಿಳಿ ಹೇಳಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಟಿಪಿ ರಾಮಲಿಂಗೇಗೌಡರು ವಹಿಸಿದ್ದರು. ಈ ವೇಳೆ ಜಿಲ್ಲಾಧಿಕಾರಿ ಜಿ ಪ್ರಭು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ, ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ಬೆಂಗಳೂರು ಸ್ಕೂಲ್ ಆಫ್ ಲಾ ರಾಮಯ್ಯ, ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಉಪಾಧಿಕಾರಿ ಅಶೋಕ್ ರಾವ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.